ಅಲ್ಲ ಹಲೋ ಹೆಂಗೋ ಇದ್ ಮಾಡ್ತಿದ್ದೀರಲ್ಲಣ್ಣ ಅಷ್ಟೇನೆ. ನೀವ್ ಹಾಲ್ ಕರೆಯಕ್ ಹೋಯ್ದಲ್ಲ ಇಲ್ವಣ್ಣ? ಅದೇ ಎಷ್ಟು ಟೈಮ್? ಇಲ್ಲ, ನಾವ್ ಆ ಕಡೆ ಗೆದ್ದಿಲ್ಲ. ನನಗೆ ಅಲ್ಲೇ ಉದ್ನಾಯ್ ಕಡ್ದು ಅಲ್ಲೇ ಹುಚ್ಚ ಆಸ್ಪತ್ರೆಗೆ ಅಲ್ಲೇ 3 ತಿಂಗಳಾತು. ಯಾವಾಗ್ಲೂ ಎದ್ದೇ ಇರ್ತೀನಿ. ಅಣ್ಣ ಆಲೆ ಎಷ್ಟು ಟೈಮು? ಆಲೆ 6:30 ಆಗ್ತಾ ಬಂತಲ್ಲ ಬೆಳಿಗ್ಗೆ. ಹ್ಮ್ ನಿನ್ನ ಇನ್ನೂ ರಾತ್ರಿ 9:15 ಕಣ. ಹೌದು, ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿದೆವು ಅಣ್ಣ? ಹಾಲ್ ಕರೆಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲ್ ಕರೆಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ, ನಮ್ಮ ಏನೂ ಇಲ್ಲ, ಕೈ ಹಾಲ್ ಕರೆಯವೂ ಇಲ್ಲ, ಪಾಲ್ ಕರೆಯವೂ ಇಲ್ಲ, ಏನೂ ಇಲ್ಲ. ಇವು ಏನು ಒಂದ್ ಕೋಳಿ ಕೊಕ್ರೆ ಯಾತ್ರದೂ ಇಲ್ಲ, ಒಂದು ಹಾತ್ ಮರಿ ಐತೆ ಅಷ್ಟು ಬಿಟ್ರಿ. ನೋಡ್ ನಾಯಿ ಪಾಯಿ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲಣ್ಣ. ಅದು ನೀವು ಕರೆದ್ರೆ ಬಿಡಿದ ನಿಮ್ಗೆ ಅಣ್ಣ. ಸರಿ, ನಾಯಿಗೆಲ್ಲ ಪ್ರಪಂಚದಾಗ ಹಾಲ್ ಕರೆದಿರೋದು ನೋಡ್ರಿ ಅಣ್ಣ. ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಏನಿದ್ರು ಹೇಳ್ರಿ ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ. ಅದಕ್ಕೆ ನೀನೆನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಣ್ತಂದ್ರ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ? ಈ ತರ ಮಾಡಿದ್ರೆ ನೀನ್ ಕಣ್ಣಾಗ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ ನಾನು ಹೋಗಿರೋದ. ಏನ್ಗೆ ಇವಾಗ ನಾನು ಎಲ್ಲ ಯಾವ್ಯಾವ ಕಾಲದಾಗ ನಾನೇನ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ. ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ತಡಿಯಲೇ ತಿಕಾ ದುಮ್ಕೊಂಡು 1 ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಅವ್ರವ್ರ ಮದುವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡ್ ನೋಡೋಣ. ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ. ಕುಂತ್ರೆ ಎಲ್ಲ ಅಡಿಕೆ ತೋಟಕ್ಕೆ ಪೂರ್ತಿನ ನೀವೆಲ್ಲ ಬೋರ್ಗಳಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ದಿನ 500 ಅಡಿಕೆ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗ ಅವನ ಅಮ್ಮನ್ನಕ್ಕೆ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಹೋಗ್ತಾರಲ್ಲ ಇವನು ಅಮ್ಮನ. ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬಿರಿ ನನ್ನ ಮಕ್ಳು ಬರೀ ಅಲ್ಲ ಸರ್. ನಿಮ್ಗೇನು ಒಂದ್ಸಲ ಟಿಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ. ಕಣ್ಲ ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಂಗ ನಾನು ಪಕ್ಕದಾಗ ಕೂತ್ಕೊಂಡ್ ನೀನು ಪಕ್ಕದಾಗ ಕೂತ್ಕೋ. ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣೋ, ಅದೊಂದ್ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಕರ್ಸನ ಬೇಕಾರೆ. ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಆಟ ಆಡಕ್ ಅದನ್ನೇ ಇವಾಗ ಇಷ್ಟವಾತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ಒಡ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋಗಿ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ. ವಾಂತಿ ಇತಿಹಾಸದಾಗೆಲ್ಲ ಏನು ಕತೆ ಹೇಳ್ತಾ ಇಲ್ರ. ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತೆ, ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಅಯ್ಯ ಇವ್ ತಾಯಿನಾಯ್ಕೆ ಮ್ಯಾಗಡಿಕೆ ಕತ್ತಿನ ಸಿರ ಮ್ಯಾಗಡಿಕೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ. ಹಂಗೇಳಲ್ಲೇ ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ. ಮೇಲಕ್ಕೆ ಸೂರ್ಯನ್ ನೋಡೋದು ನಿಮ್ಮ ಅಲ್ಲೇ ನನ್ನ ಮಗನಲ್ಲ ನಮ್ಮನ್ನಕ್ಕೆ 10 ಜನ ಕುಡಿಯೋದು ಒಬ್ನೇ ಕುಡಿದ್ ಮಾತಾಡೋದು ನೋಡಿ. ನಮ್ಮನ್ನ ನಮ್ಗೆ ಏನು ಕುಡಿದವ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ. ಅಲ್ಲ ಕಣ, ಮತ್ತೆ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಮೇಲ್ಪದೆ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ. ನಮ್ಮನ್ನ ಏನ್ ಕರ್ಮನಪ್ಪೋ, ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದ್ಕು ಹೇಳು. ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ, ನೀನು ಹೇಳಿದ್ದೇನೋ. ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು. ಈಗ ಸೂರ್ಯನ್ ತೋರ್ಸು ನೀನು. ಬಾ ನಿಮ್ಮಂತಕ್ ಬತ್ತೀನೀಗ. ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ.
ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಅವ್ರ ಕೈಲಿ ಈಗ ನೀನ್ ಸೂರ್ಯನ್ ತೋರಿಸ್ಬೇಕು. ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತಾ, ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗ್ ಬಾ. ನೀನು ಬಂದನ ನಮ್ಮನ್ನ ಏನ್ ಕರ್ಮನಪ್ಪ ಇದು. ನಮ್ಮ ಇದೇನು ಅಂತ ಹೇಳ, ನಾವು ಏನ್ ಕತೆ ಅಂತ ಹೇಳೋಣ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು. ಈಚಿಗ್ ಬಂದನ ನಮ್ಮನ್ನ ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನೆಲ್ಲ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯಾವ. ನೀವು ನಮ್ಮನ್ನೆಲ್ಲ ಆನೆ ಏಣಿ ಹಾಕೊಂಡತ್ತ ಹೊತ್ತು ನಿನ್ಗೆ ಬಂತು. ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರ ತೆಗೆದುಕೊಂಡವ್ನಾಗ್ಲಿ. ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ. ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದು ವಾರದಾಗ ನಿನ್ನ ಹಾಳು ಮಾಡ್ತಾಳೆ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧಾಗೆ ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದ್ ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ. ಇವರು ಸಹಾಯ ಮಾತಾಡ್ ಮಾಡಿ ಮನೆ ಉಂದಾಟ ತಂದಿ ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪೇ ಹೇಳ ಕೊತ್ತಂಬರಿ ಸೊಪ್ಪೇ ಅಣ್ಣ, ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗ್ ಬೆಳ್ಕೊಂಡೈತೆ. ಅಲ್ಲೇ 13 ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ ಅಲ್ಲೇ 13 ವರ್ಷದ್ದು ಬೆಳೆ. ಅದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲ ಅಣ್ಣ, 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಯಾಕಣ್ಣ? ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು. ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗುಟ್ಟು 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1.5 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಳು ನೋಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮಮ್ಮ ಬೆಂಕರೆ ಮಾಡ್ರಿ ನರಸಿಂಹಣ್ಣ. ಈಗ ನೋಡಿದ್ರು ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತಗ ನೀನು ಹುಚ್ಚಾಗಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ಟ್ ಇಡಿಯಟ್ ಏನು? ಏನ ಇದು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಾಗ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ, ಇವ್ರೆ ಬಲ್ಗಡಿ ಕೆದ್ದಾಗಬೇಕು, ಹೊಲ ಮಾಡಾಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವು ನಾವು. ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಒಂದು, ಹೊರನಾಡಿಗೆ ಹೋಗಿ ಒಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ? ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತಿವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ.
ಟೈಮ್ ಖಾಲಿ ಬಿಡ್ಬಿಡ್ತೀನಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ದಯವಿಟ್ಟು ಇಲ್ಲ, ನೀವು ನಮಗ್ ಟೈಮ್ ಕೊಡ್ಬೇಕು. ಯಾಕೆ ಆ ಕಡೆಗೆ ಇದ್ದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತಾ ಕರ್ಕೊಂಬರಕ್ ಹೋಗ್ಬೇಕು. ಏನ್ ಸ್ವಾಮಿ, ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿ ನಾನು ಒಂದ್ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ, ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವ್ರು ಟಿನ್ ಡಬ್ಬೆ ಹೊಡ್ಸಂಗ್ ಕಾಣ್ತಾರೆ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ, ಊಸ್ ಬಿಟ್ಕೊಂಡು ಹೋದ್ರು ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ನೀನು ಬಿಟ್ಟಲ್ಲ ಮಗ, ಗಬ್ಬು ವಾಸನೆ ಬಿಡ್ತಿದ್ರಿ. ಯಾವ ತಲೆ ಹುಚ್ಚಿಡುತ್ತವ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಬಿಟ್ರಪ್ಪ, ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು? ಕರೆಕ್ಟಾಗಿ ಹಲೋ ಸ್ವಾಮಿ, ಒಂದ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, ಒಂದ್ ನಿಮಿಷ. ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಇದ್ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ತಲ್ಲ ಯಾರಿಗೆ? ಸ್ವಾಮಿ, ಒಂದೇ ಮಾಡ್ಬೇಕು ನಾನು. ಆಯ್ತು, ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ತಲ್ಲ, ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೆಲಸ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಯಾರು ದೊಡ್ಡ ತೆಕ್ಕು ಸೂಳ ಮಕ್ಳು ಇವರು. ಹಲೋ, ನಮ್ಗೂ ತೆಕ್ಲಿರುತ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಅಯ್ಯ, ಅವನಮ್ಮ ನರಸಿಂಹರಾಜಣ್ಣ ಶಾಟಕ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಗೈತೆ. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ನೀನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ರಿ ಒಂದ ಮಾಡ್ಬೇಕು ನಾವು ಒಂದ. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರುನು, ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ, ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗೆ ನನ್ ತುಂಬ ಉಣ್ಸಿ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನ ಇಲ್ಲಿ ಸುಮ್ಮನೆ ಉಣ್ಸಿ ಹಾಕ್ತಾರ, ಹೊಟ್ಟೆಯಿಂದ ಊದ್ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ, ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಸುಳ್ಳು ಬಂದು ಕಣ್ಗೊಡಿತು ಅನ್ನಂಗೆ. ಮನೆಗೆ ನೀರು ಗೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎತ್ತಾಗ ಅಂತಾರೆ. ನಾವು ಅಲೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗೇ ಇರೋದು ನಿನ್ನ ಸುಖ. ನಿನ್ನ ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ, ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗಿಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದೈರ ಇದು ಕರೆಂಟ್ ಐತಲ್ಲ ಪ್ಲಸ್, ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಟ್ಕೊಂಡ್ಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು,
ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇಕ್ಕಿತ್ತು ಹೆಣ್ಗೆ ಪ್ಲಗ್ಗಿಗೆ, ಒಂದ್ ವೈರ ಪ್ಲಗ್ಗಿಗೆ ಇಕ್ಕು, ಇನ್ನೊಂದು ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ, ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗ್ ಬೇಕೇ ಬೇಕು. ಬೇಕೇ ಬೇಕು? ಏನೋ ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಎಷ್ಟು ಕೊಟ್ಟಿದ್ದ ನನ್ ಮಗ ಅಲ್ಲ ನೀನು. 150 ಸಲ ಹೇಳ್ಬೇಕು ನೀನು, ನಾನು ಕತ್ತಿದೀಯ ಅಂತ ನನ್ನ ಸಹಾಯಕ್ಕೆ ಎಲ್ಲಿ ಮಾಸ್ತಿ ಹೊಡೆದಿದ್ದೀನ? ಅಲ್ಲಣ್ಣ, ದೇವ್ರು ಅಂತ ನಿಮ್ಮ ಅಪ್ಪವ್ರು ಬದುಕೋರು. ಯಾಕೆ ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲೇ ಉಸಿರಾಡಕ್ಕಾಗಲ್ಲ ನನಗೆ, ಹಂಗಂತ ಎಲ್ಲ ಕರೆಂಟ್ ಹೇಗ್ ಕೊಡದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕ್ಕಾಗಲ್ಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೋರಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ, ಯಾರಿಗಾನ ಕೊಟ್ಟ ನೀನು? ಅಲ್ಲಣ್ಣ, ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ? ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಎಲ್ಲ? ಮಗ ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅಜ್ಜಿ ಪರಕೆ ತಮ್ಮ ಅಂದ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮೊನ್ನೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಯ್ತು. ಯಾರ ಮಗ ನಿನಗೆ ಫೋನ್ ಮಾಡಿದಾರಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ರಾತ್ರಿ. ಅಲ್ಲಣ್ಣ, ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ರು ಮಾವರು? ನಿಮ್ಮ ಅಪ್ಪರ್ನ. ಮುಚ್ಚಿ ಹಿಡಿಯೋದು ಒಂದು ಬಾಕಿ ಐತೆ ನನಗೆ. ಹಾಲು ಅಣ್ಣ, ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ 14 ವರ್ಷ 15 ಬಿದ್ದೈತೆ. ಏನಣ್ಣ? 14 ವರ್ಷ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ, ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ್ ಗಂಡಂಗೆ ಅಲ್ಲ ಮಗ, ಎಷ್ಟು ಟೈಮ್ ಕೊಟ್ಟಿದ್ದ ನನ್ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮನ್ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ ಅಲ್ಲ. ಈ ಗುಜ್ಕ ನನ್ನ ಮಗಳೇ. ಅಣ್ಣ, ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟಿ ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ, ಹಂಗು ನನ್ ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರು. ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನ್ ನಮ್ಮ ಅಪ್ಪನ್ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಟ್ಸಿದ್ದೆ, 1 ಕ್ವಿಂಟಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾರೆ ಫೋನ್ ಮಾಡಿ. ಇಲ್ಲ, ನಿಮ್ಮ ಮಾವರ ಯಾಕೆ ಸತ್ತೋಗ್ತಾರೆ? ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ನೀನು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪರು ಸತ್ತೋಗಿಲ್ಲ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೇಡು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು? ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ, ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆನಾಗ ಬೆಳಕರ್ದೈತಿ. ಅಲ್ಲ ಅಣ್ಣ, ಇಲ್ಲ ನಾವು ಆಂಬುಲೆನ್ಸ್ ಓಡಿಸಾರಲ್ಲ, ಇದನ್ನ ಓಡಿಸೋದು ನಾವು. ಏನ್ ಹೇಳಿ?
ಇದನ್ನ ಅಂತದ್ದು ರಾಕೆಟ್ ಮಾತ್ರ ನಾವು ಓಡಿಸೋದು ಇದ್ರಾಗ ಸಾರ್ ಖಂಡಿತ ಹೇಳೋದಲ್ಲ ಸಾರ್. ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ, ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಕ್ಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಹೇಳಿ ಅಲ್ಲಣ್ಣ. ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಟಿದ್ದೀನಿ. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ಯಾಕೆ ನಾನ್ ಕಳ್ಳು ಪಚ್ಚಿ ಬರ್ಬೇಕು ನಿಮ್ಮ ಅಮ್ಮನ್ ಬೆಂಗಿಸೋದು? ಅದೇ ನನಗೇನ ತಲೆಗೆಟ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲ್ ಕರಿಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟಿ ಮುಸ್ತಕಣ ಬಿಡಿ ಅಂತ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ನಡೀತಾ ಇದೆ ಫೆಬ್ರವರಿನೇನಾ? ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಳಾಗಿಲ್ವಾ ನಿಮ್ಮ ಒಂದು ಇದಕ್ಕೆ? ನನ್ಯಾಗಂತೀಯ ಮತ್ತೀಗ ಸತ್ತೋಗ್ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತ ಅಣ್ಣ? ಮತ್ತೀಗ ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಇದ್ದಿಲ್ಲ ಧಾರವಾಡ? ತಲೆ ಕೆಡ್ಸಿಕ್ತೇನೆ ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವ್ ಹೇಳೋ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ, ಅಲ್ಲಿಂದ 10 ವರ್ಷ ತಗ ನೀವು ಹೇಳಿದ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗಾರ. ಇದು ಶಿವಮೊಗ್ಗದಿಂದನ ಇರುವೆ ಬಂದು ನೀವು ಇರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ಮ ಅಪ್ಪರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಮಗ ಅಲ್ಲ, ನಮ್ಮ ಅಪ್ಪ ಬಂದಿತ್ತು ಮಣ್ಣು ಮಾಡಕ್ಕೆ. ಅಲೋ, ಇನ್ನೊಂದು ರವಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮಗ, ನಿಮ್ಮ ಅಪ್ಪನ. ಹಲೋ ಹಲೋ ಅಣ್ಣ, ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ, ಹಂಗಲ್ಲ ಸ್ವಾಮಿ. ಕಂಡೋರ್ ಮನೆಗ್ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಕ್ ಬಾಯಿಗೆ ಬಂದ್ಬಿಡ್ತಾವೆ. ಅವಾಗ ಮ್ಯಾಗಡಿಗೆ ತಲೆ ಎತ್ತಬೇಕು ಅಂತ ಅದು ಹೇಳಿದ್ರು. ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನೆ. ನಿನ್ನಂಗೆ ಅವ್ರು ಇರ್ತಾವ ಎಂತದ ಟ್ಯೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ರು, ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ. ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನ. ಇವಾಗ ನಾವ್ ಹಂಗಂದ್ವ ಸ್ವಾಮಿ? ಮತ್ತೆ ಹೊರ್ಗೋ ಇವನ್ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮ சொல்லிದ್ನ ಸುಮ್ನೆ. ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದ್ 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು?
ನಂದೇನು ಇಲ್ಲ ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡಂತ ನೀವು ಹುಚ್ಚೆ ಕರ್ಮಿ ಹಿಡಿಯರು ಅಂತಂದಾಗ ನಾನು ಮನೇಲಿ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ನಿನ್ಗೆ 50,000 ನೀನು ನಿನ್ ಮಗ ಫೋನ್ ಮಾಡು ಅಂತ ಹೇಳಿದ್ದಾನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನ್ ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನಾನ್ ಹೇಳ್ತೀನಿ, ನೀನ್ ಹೇಳ್ತಿದ್ದೀಯಲ್ಲ ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸ್ಕೆ ಹೋಗರಿ ಕೊಟ್ಟಿರೋದಲ್ವಾ. ನಾನ್ ನಿನ್ಗೆ 50,000 ಕೊಡ್ತೀನಿ, ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಆ ಅಕ್ಕನ ಹೆಂಡ್ತಿನ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾವ್ ಇವಾಗ ಅಂತದೇನು ನಂಗ್ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನು ಏನಿಲ್ಲ ಸ್ವಾಮಿ, ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದೀಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ ನಾವು ಅವರೆಕಾಯಿ ಕಟ್ಟಿ ಕಳ್ಸಿದ್ರು ಅಲ್ಲಿ ನಮ್ಮ ಮಾವರೂರಿಂದ, ಎಲ್ಲ ಊಟ ಮಾಡಿ ಹೆಚ್ಚು ಮನೆಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ, ಅವರೆಕಾಯಿ. ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂಗ ಹಾಕ್ಬೋದು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಬಂದಿದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ, ನಾನು ಇದು ತಿರುಳು ಪೈಕಿ ಯಾವಾಗ ಸಕ್ಕತ್ತಾಗಿ ಕುಡ್ದ್ಬಿಟ್ಟು ಅಲ್ಲೇ ನನ್ ಮಗಳಿಗೆ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮ್ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನ್ ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ ಹೋಗ್ತೀರ ನೀವು ಹೊತ್ತು. ಇದು ತಲೆ ಮ್ಯಾಕ್ ಎತ್ರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ಯಾಕಿದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ದಾಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವ್ರ ಪದ ಸೇರ್ಕೊಂಡ್ರ ಅವ್ವ? ಅವ್ರೇ ಕಣಪ್ಪ. ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ ಮಗಳಿಗೆ. ಏನಂತಾನಪ್ಪ? ಅಲ್ಲ, ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗ್ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನೀನ್ ಇದೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಹೇಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ. ಅವ್ರ ಹತ್ರ, ನನ್ ಮಗಳ ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆಯುರ ಆರೋಗ್ಯ ಅದೇನೋ ಹೇಳ್ತಾರೆ, ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಡ್ ಬನ್ನಿ. ನಾನು ಅವ್ರ ಮಕ ನೋಡಿದ್ರೆ
ನಾನು ಈಗ ಅದಕ್ಕೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇರ್ತೀವಿ, ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಎಲ್ಲ ಇರ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿಮಾತ್ಮ ದೇವಸ್ಥಾನ ಐತೆ, ಅಲ್ಲಿ ಮೂರು ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳ್ದು ದುಡ್ಡು ಇಸ್ಕೊಂಡ್ ಹೋಗಿ ಅಲ್ಲಿ ಪ್ರಮಾಣ ಮಾಡೋದಂತಿಯಲ್ಲ ನಿನ್ ಕಣ್ಗ ಅಕ್ಕಿ ಇಕ್ಕ. ಇವಳು ಅಂತ ದೊಡ್ಡ ಮುಂಡೆ ಇವಳು ಇವಳಪ್ಪ ಅಲ್ಲ. ನಾವು ಮಾತಾಡಿ ಚಪ್ಲಿ ತಗೊಂಡು ಬಡದ್ಬಿಡ್ತೀನಿ ನೋಡು. ವಯಸ್ಸಾದವ್ರ ನಮ್ಗೆ ಅಯ್ಯೋ ಅನ್ಸ್ಕಂತೇನೋ. ಈ ನನ್ ಮಗ್ಳನ್ನ ಹೆಂಗ ಗಂಡಸತ್ತವಳು ಹೆಂಗ ಮದುವೆ ಆಗೋನಿ ಅವಳಗೊಂದ್ ಬಾಳ್ ಕೊಟ್ಟವನಿ ಅಂತ ನಾ ಖುಷಿಯಾಗಿದ್ರೆ ಈಗ ಆಲೆ ಅಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ಅಲ್ಲೇ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ. ಕೊಡ ನೀನ್ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು. ಬಂದು ಏನಿಲ್ಲ ನಿಮ್ ಊರಿಗ್ ಬಂದು 3 ಕಾಸ್ ಹರಾಜ್ ಹಾಕ್ಬಿಡ್ತೀನಿ. ಕೊಡೋ ಫೋನು, ಆ ವಿಶಾಲಮ್ಮ ಕೊಡೋ. ಚಾಪನೆ ಗಟ್ಟಿ. ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ? ನಿನ್ನ ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನಿನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ? ಮನೆ ಬಾಕ್ಲಿಗೆ ಬರಲ್ಲ ಬೆಳಿಗ್ಗೆ. ಏನ್ ಮಾಡೋದು, ಎಲ್ಲ ಸ್ವಾಮಿ ಎಲ್ಲ ಹೊಸರಿಂದ ಮನಿಕೊಂಡು ಆಚೆ ಹೋದ್ರೆ ಅಲ್ಲಿಗಡೆ ಉಚ್ಚಗೆ ಬರ್ತಾರೆ. ಏನ್ ಮಾಡೋದಿದೆ, ಇಲ್ಲಿ ಬಂದ್ರೆ ಆಚೆ ಹೋಗುವಂತಾರೆ. ಏನು ಅಂದ್ರೆ ಎಲ್ಲಿದ್ದೀರಾ? ನಿಮ್ಮ ಅವ್ನ್ ಇದ್ರಾಗಿದ್ದೀವಿ, ಯಾರೋ ಇದ್ರಾಗೆ. ಏನು ಅಂದ್ರೆ ಚಿನ್ನು ಐ ಲವ್ ಯು. ಐ ಲವ್ ಯು ಚಿನ್ನು ಅಂತ ಅಂತಂದ್ರೆ ಕೆರ ತಗೊಂಡ್ ಹೊಡ್ಬಿಡ್ತೀನಿ. ಏನು ಅಂದ್ರೆ ನಾನು ನಿನ್ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ. ಯಾವ ದೇವ್ರಿಗೆ? ಶುಕ್ರವಾರ ಅಲ್ಲ ಇವತ್ತು. ಆಗ್ಲಿ ಬಿಡು, ಶುಕ್ರವಾರ ಆದ್ರೆ ನಮ್ಮನೆಗೆ ಯಾರು ಮಾಡ್ತಾರೆ? ನನ್ ಪರ್ಮಿಷನ್ ತಗೊಂಡಿದ್ಯಾ? ನಿನ್ ಪರ್ಮಿಷನ್ ತಗೊಳಕ್ಕೆ ಇದು ಹೊರಗೋದ್ರೆ ಕೆರ ತಗೊಂಡ್ಬಿಡ್ತೀನಿ. ನೀನ್ ಇರೋ ಜಾಗ ಹೇಳಿದೆ. ಅವಳು ಅಳ್ತಾಳು, ಒಂದೇ ಕಣ್ಣಾಗ ಮಗು ಓದ್ತಿದ್ರೆ ನಿಮ್ಮ ಅಪ್ಪ ಫೋನ್ ಮಾಡು. ನಮ್ಮ ಅಪ್ಪ ಯಾಕೆ ಮಾಡಿ? ನಮ್ಮ ಅಪ್ಪಂಗೆ ಯಾಕೆ ಮಾಡ? ನೀನ್ ಹುಡ್ಸಿರೋ ನಿನಗ್ ಮಾಡ್ತಾಳ ಅವಳು, ಅವ್ರ ಅಪ್ಪಂಗ್ ಮಾಡ್ತಾಳೆ. ನಮ್ಮ ಅಪ್ಪಂಗೆ ಯಾಕೆ ಮಾಡ್ತಾಳೆ? ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ವಲ್ಲ. ಏನು ಅಂದ್ರೆ ಇವತ್ತು ಹಲೋ ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ವಲ್ಲ. ಇವತ್ತು ಸ್ನಾನ ಮಾಡಿದೀನಿ, ಒಬ್ರೇ ಇದ್ದೀನಿ. ಬರ್ತೀರಾ ಮನೆ ಹತ್ರ? ಹೋಗು ನೀನ್. ಸ್ವಾಮಿ ತಾಯಿ ಜಗಸಿಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ ಸೋಲ್ದಪ್ಪ ಕದೆ ನರಸಿಂಹಸ್ವಾಮಿ ಕಾಪಾಡೋ ಒಳ್ಳೇದ್ ಮಾಡ್ತಾರವ. ಇವತ್ತು ಸ್ನಾನ ಮಾಡಿದೀನಿ ಮನೆ ಹತ್ರ. ದೇವ್ರಿಗೆ ಕೈ ಮುಗಿಬಾರ್ವ ನೀ. ಯಾಕೆ ನನ್ ಮೇಲೆ ನಿನ್ಗೆ ಏನಾಗೈತೆ ಅಂತ? ನಿನ್ಗೆ ನನ್ ಮೇಲೆ ನಿನ್ಗೆ ಏನಾಗೈತೆ? ಏನ್ ಬಡ್ದೈತೆ? ಯಾವಳು ನಿನ್ಗೆ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕೋಮ್ಲಾ. ಕಿಲಿ ಕೋಮ್ಲಾ. ಬೇರೆ ನಂಬರ್ ಮಾಡಿದ್ರೆ ನೋಡಿ. ನಾವು ಕಿಲಿ ಕೋಮ್ಲಾರಲ್ಲ ನಾವು. ನೀವ್ ಯಾರಿಗ್ ಮಾಡೋದು? ನಾನ್ ನರಸಿಂಹರಾಜು. ನರ್ಸ. ನನ್ ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ವಾಲೆ ಇಕ್ಕೊಂಡಿದೆ, ಕಪ್ಪು ಯೂನಿಕಾರ್ನ್ ಗಾಡಿಯಾಗ ಓಡಾಡ್ತೀಯ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗುಲ್ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತೀಯ. ಆಮೇಲೆ ಅವಾಗ ಟೂರ್ ಹೋಗಿ ಬರ್ತೀಯ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ಗೊಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗೆ ಈಗಿನ ಸಿನಿಮಾದವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ನೀನ್ ಎದ್ದು ಯಾರಿಗ್ ಮಾಡಿದ್ರ? ನಮ್ಗೆ ಯಾಕೆ ತಲೆ ತಿಂತೀರಾ? ನಾನು ಕಿಲಿ ಕೋಮ್ಲಾ. ಕಿಲಿ ಕೋಂಬ್ಲಕ್ ನಾನು ನೇಕ ನಿಮ್ಮಮ್ಮನ್ ಕೋಂಬ್ಲಕ್ ನಾ ಶಾಟ ಯಾಕ
ಯಾರ ಕಿಲಿ ಕಿಲಿ ಮಾಡು ನನ್ಗೆ ಯಾಕೆ ಮಾಡಿದ್ಯಾ? ನೀನು ನನ್ ಕಿಲಿ 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 ಕಿಲಿ. ಇಲ್ಲಿ ನಮ್ಗೆ ದುಡ್ಡು ಕಾಸು ಒಂದೇ ಕಿಲಿ ಕಿಲಿ ಹಾಕು ಅಂತ ಇದ್ನಿ. ಕೊಟ್ಟು ನನ್ನ ಮಕ್ಳೊಬ್ರು ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ. ತಾಯಿನ ಯಾರಿಗಾನ ಮಾಡ್ತೀಯ ನೀನು? ಬಾ ನಂತ 200 ರೂಪಾಯಿ ಐತೆ, ಬಾ ಕೊಡ್ತೀನಿ. 200 ರೂಪಾಯಿ ತಗೊಂಡು ಹೋಗಿ ಯಾರಿಗಾನ ನಿಮ್ ಮನೆಯವ್ರಿಗೆ ಕೊಡು. ನಾನ್ ಯಾರಿಗೆ ಮಾಡಿರೋದು? ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು. ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು. ನೋಡು, ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನ್ ಇರು. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ? ಸೌಂಡ್ ಕೊಟ್ಕೊಂಡು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತ. ಹ್ಞೂ ಅಣ್ಣ, ಶ್ರೀಲಂಕಾ ಎಂತದು ಇಂಡಿಯಾ ವೆಸ್ಟ್ ಇಂಡೀಸ್? ವೆಸ್ಟ್ ಇಂಡೀಸು ಶ್ರೀಲಂಕಾ, ಇದು ಇಂಡಿಯಾ. T20 ನಾ ಒನ್ ಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟ್ ಆಗಿ ಮನಿ ಕಂಡ ಕಡೆ ಬಿಯರ್ ಈಗ ಎದ್ದಿದೀವಿ. ಹಾಲ್ ಕರಿಬೇಕು. ಹಾಲು ಅಲ್ಲ, ರಾತ್ರಿ ಲೇಟ್ ಆಗಿ ಎದ್ದಿದ್ದು. ರಾತ್ರಿ ಲೇಟ್ ಆಗಿ ಮನಿ ಕಂಡಿದ್ದು. ಆಲೆ ಬೆಳಕರ್ದ್ ಬಿಟ್ಟೈತಿ. ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. ಹಾಲ್ ಕರಿಬೇಕು. ನಿನ್ ಕಾಯ್ಪೆ ಆಯ್ತಣ್ಣ? ಕಾಫಿ ಆಯ್ತಾ? ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿದಾರ? ವಿಧಾನಸೌಧದಾಗ ಬಂದಿದಾರ ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ, ಕಾಫಿ ಆಗಿಲ್ಲ ನಮ್ದು. ಅಯ್ಯೋ, ಹಾಲ್ ಕರ್ದಿಲ್ಲ. ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ. ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬತ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲಾನು ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ, ಹೋಗ್ಲಿ ಬಿಡೋಣ. ಬೇಜಾರ್ ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ, ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ, ಆಯ್ತು ನೋಡಿ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ ಸರ್? ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹ್ಞೂ ಅಂತ ಹೇಳಿರಲ್ಲ ನಾವು. ಆರಾಮಾಗಿದ್ದೀವಿ. ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್, ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನನಗೆ ಗೊತ್ತಿರೋದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್. ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್, ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹ್ಞೂನಕ್ಕ, ಅಲ್ಲೇ 2.25 ತಿಂಗಳಾಯ್ತು. ಯಾರು ನಿಮಗೆ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.25 ತಿಂಗಳಾಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ, ಈಗ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಅಲ್ಲೇ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಆಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ?
ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಹಲೋ ಹಲೋ ಕದ ಏನ್ ಮಾಡ್ತಿದೀಪ? ಹಲೋ ಕಂದ ಪೂಜೆ ಮಾಡ್ತಾ ಇದೀನೋ. ಏನ್ ಮರಿ ಪೂಜೆ ಮಾಡ್ತಾ ಇದೀನೋ ಕಂದ. ಪೂಜೆ ದೇವಸ್ಥಾನ. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದೆ. ಇದು ಯಾಕೋ ಈಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಆ ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ ಯಜಮಾನ್ರ ಅವ್ರ? ಆ ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ, ಯಜಮಾನ್ರ ಯಜಮಾನ್ರ ಅವ್ರ? ಅಲ್ಲ, ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನಿ ಕಣಕ್ಕೆ? ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಡ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ, ನಮ್ದೇನ ಅದು ಯಾತರದ್ದು ಇಲ್ಲ, ಟೆಲ್ಮಿ ಏನು ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗ್ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯಲ್ಲ, ನಿಮ್ಗೆ ಎಷ್ಟ್ ಜನ ಮಕ್ಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಜನ ಮಕ್ಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್, ಸಿಗರೇಟ್ ಏನು ಸೇರ್ತಿಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ
ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವಾರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು, ಇಬ್ರಿಂದಾನು ಒಂದೊಂದು ಅಷ್ಟೇ. ಸರ್ ನಿಮ್ಗಿಬ್ರು ನಿಮ್ ಹೆಂಗಸ್ರಿಗಿಬ್ರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ. ಸರ್ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ ಅಂತ ಏನಕ್ಕೆ ಈಗ ಒಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು. ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರು ಇಬ್ರೇನಾ? ಈ 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದ್ ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು, ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನ ತಿಕ್ಕಾದಿಂಪಂಡಿಕ್ತೇ, ನನಗೆ ತಿಕ್ಕ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತ ಇದ್ರಿ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು, ನಮ್ಗೆ ಹೋದು. ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ ನಿಮ್ಗೆ. ಇದು ಯಾಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ. ಹಲೋ, ಯಾರು? ನಾನು ಕಂದ. ಹಲೋ ಕಂದ, ಏನ್ ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನ? ಇಲ್ಲ. ನಾನ್ ಮಾಡಿದ್ದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಟಿವಿ ಕೇಳ್ಸವನಲ್ಲೇ ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತೈತೆ. ಕೊರಿಯರ್ ಅಲ್ಲ, ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಪೋಸ್ಟ್ ಮಾಸ್ಟರ್. ಈಸ್ಕೋ. ಅದು ಅಕ್ಕಿ ಒಂದು ಇದೆ. ಏನಕ್ಕೆ ಇಷ್ಟು ಬೇಗ ಅಣ್ಣರು ದಿಕ್ಕಾಪಾಲಾಗಿ ಸತ್ತೋದ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಅಕ್ಕ. ಏನ್ಕೆ ಅಳ್ಳಬೇಡಿ ಅಂತ ಮೈಕಾಗೆ ಇರ್ತಾರಲ್ಲ, ಹಂಗೆ ಹೇಳ್ತಿರಲ್ಲ. ಇಲ್ಲಿ ಹೋಗೋಣ ಅಂತ ಅಂತ ಹೇಳ್ತಾರಲ್ಲ, ಹಂಗೆ ಮಾಡಿ ಅಣ್ಣರ್ನ ಬೇಗನೆ ಕಳಿಸ್ಬಿಟ್ಟಿದ್ರ. ಸಿಂಹ ಏನ್ ಮಾಡ್ತಿದ್ಯ? ಬಾರಪ್ಪ ಮನೆ ಹತ್ರ. ಇಲ್ಲಿ ಎಲ್ಲಾ ಕಿತ್ಬಿಟ್ಟು ಒಂದೊಂದಾಗಿ ಏಳ್ಸ್ಬಿಟ್ಟು ಮೂತಿ ಏರಿಸ್ತಾ ಇದ್ದೀನಿ. ಏನ್ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಚಿನ್ನು. ಕೆಟ್ಟ ಮಾತು ಮಾತಾಡಬಾರ್ದು ಚಿನ್ನು. ಅಯ್ಯೋ, ನೀನ್ ಅಷ್ಟು ಪಾಪ ಮಕ್ಳನ್ ಬಿಟ್ಟೆ ನೀನು ಬಾ ತಿನ್ನು ಹೋಗ್ಸು ಅಂತ ಇನ್ನ ಹೊಸ ಹೆಣ್ಣು ಗಂಡು ಆಡ್ದಂಗ್ ಮಾತಾಡ್ತಾ ಇದ್ದೀಯ ನೀನು. ಅಷ್ಟು ವಯಸ್ಸಾಯ್ತು ನಿನಗೆ. ಮಕ್ಳೆಲ್ಲ ಒಳ್ಳೆ ಎಜುಕೇಶನ್ ಮಾಡವ್ರೆ. ನೀನು ನಿನ್ನ ಹತ್ರ ಬಂದ್ರೆ ಅಕ್ಕರೆ ಪೆಟ್ರೋಲು ಸಿಮೆಂಟ್ಗಿನ್ನ ಫಾಸ್ಟ್ ಆಗಿ ಹಚ್ಚಿ ಉರ್ದಿ ಬೆಂಕಿನ ಬೂದಿ ನಿಲ್ದಂಗೆ ಮಾಡ್ಬಿಡ್ತಾರೆ ನನ್ನ. ಏನು ಎಲ್ಲ ನಮ್ಮ ಅಜ್ಜಿ ಹಂಗೆ ಸಾಕೊಂಡೈತಿ. ಅಲ್ಲ ನೀನೇನು ಕೋಟ್ಯಾಧೀಶ್ವರ,
ನಿಂತ ಕೋಟ್ಯಾಧೀಶ್ವರ ಫುಲ್ ಕೋಟ್ಯಾಧೀಶ್ವರ ನಾನ್ ಪುಣ್ಯಕ ಸಿಲ್ವರ್ ತಟ್ಟೆ ತಿಂದವ್ನೆ ಜನಾರ್ದನ್ ರೆಡ್ಡಿ. ಕೋಟ್ಯಾಧೀಶ್ವರನ್ ತಿನ್ನೋದು ನಾನ್ ಶಾಟ ನಾನ್ ತಿಂದಂಗ್ ತಿನ್ನಲ್ಲ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲನಾದ್ರೂ ಮಟೆ ಆದ್ರೂ ಬೇಯಿಸ್ಕೊಂಡ್ ತಿಂತೀವಿ ನಾವು ಬಡವರಾದ್ರು. ನೀನು ಒಳ್ಳೆ ರಾಗಿ ಮುದ್ದೆನೆ ಉಣ್ಣೋದು, ಒಳ್ಳೆ ಮೆಣಸು ಬೆಳ್ಳುಳ್ಳಿ ಖಾರ ಹಾಕೊಂಡು ಫೋನ್ ಮಾಡಿದ್ರಲ್ಲ. ಗುರುಭ್ಯೋ ನಮಃನಪ್ಪ. ನೋಡಪ್ಪ, ಅಮಾವಾಸ್ಯೆ ಇದೆ ಗುರುವಾರ. ಪೂಜೆ ಎಲ್ಲ ಇಟ್ಕೊಂಡಿದ್ದೀನಿ ನಿನ್ನ ಇದ್ರ ಮೇಲೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಯ್ತಲ್ಲ. ಏನಪ್ಪ? ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಗಂಗಾವತಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಂಗ್ಳೂರು, ಉಡುಪಿ, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಆಮೇಲೆ ತುಮಕೂರು, ಮಂಡ್ಯ, ಮೈಸೂರು, ಆಮೇಲೆ ಬೀದರ್, ಗುಲ್ಬರ್ಗ, ರಾಯಚೂರು, ಇನ್ನ ಯಾವ್ಯಾವರು ಎಲ್ಲ ಗೊತ್ತಾಗೈತೆ ಸ್ವಾಮಿಗಳು. ಅದು ನನ್ನ ತಪ್ಪಲ್ಲಪ್ಪ. ಓ, ಅದು ನನ್ನ ತಪ್ಪಲ್ಲ. ಅದು ನನ್ನ ಪ್ರಚಾರಕ್ಕೋಸ್ಕರ ನಾನು ಬಿಟ್ಕೊಂಡಿದೀನಿ ಅಷ್ಟೇ ಹೊರ್ತು ನಿನ್ಗೆ ಒಂದು ಕೆಟ್ಟ ಹೆಸರು ತರಬೇಕು, ನಿನ್ಗೆ ಒಂದು ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ನಂದಲ್ಲ. ಗೊತ್ತಾಯ್ತಾ? ತಾಯಿ ಸನ್ನಿಧಾನಕ್ಕೆ ನೀನ್ ಬಂದಿದ್ದೆ, ತಾಯಿ ನಿನ್ಗೋಸ್ಕರ ನಿನ್ಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಮಾತ್ರ ನಂದು. ನೋಡು, ನಿನ್ನ ತಾಯಿ ನಿನ್ನ ಮಡದಿಗೆ ಹೇಳು, ಯಾವ್ದೇ ಕಾರಣಕ್ಕೂ ನನ್ನ ನಂಬಿರತ್ತಂತ ಭಕ್ತಾದಿಗಳಿಗೆ ಯಾವತ್ತೂ ನನ್ ಕೈ ಬಿಡೋದಿಲ್ಲ. ಗೊತ್ತಾಯ್ತಾ? ನಿನ್ನ ಮಕ್ಳುಗೆ ಒಳ್ಳೆ ಜೀವನ, ಒಳ್ಳೆ ಕೆಲ್ಸ, ನಿನ್ನ ಮಗಳಿಗೆ ಒಳ್ಳೆ ಗಂಡು ತೋರ್ಸೋ ಜವಾಬ್ದಾರಿ ನಂದ್ ಆಗತಕ. ನೀನೇ ಬೇಡ ಅಂತ ಅಂದ್ರು ನಾನು ಬಿಡೋ ಅಂತ ಅಲ್ಲ ನಾನು. ಗೊತ್ತಾಯ್ತಾ? ನೀನೇ ಬೇಡ ಸ್ವಾಮಿ ನನ್ ಸುದ್ದಿಗೆ ಬರ್ಬೇಡ್ರಿ ಅಂತ ಅಂದ್ರು ನಾನ್ ನಿನ್ ಮಗಳಿಗೆ ಒಳ್ಳೆ ಗಂಡು, ನಿನಗ್ ಮನೆ ಕಟ್ಟೋದಕ್ ದಾರಿ, ದುಡ್ಡು ಕಾಸು ಹಣ ಎಲ್ಲ ಕೈಗೂಡ್ಬೇಕು. ಶತ್ರುಗಳೆಲ್ಲ ನಾಶ ಆಗ್ಬೇಕು. ನಿನ್ ಸುದ್ದಿಗೆ ಯಾರು ಬರಬಾರ್ದು. ನಿನ್ ಕೋರ್ಟ್ ಅಲ್ಲಿ ಏನ್ ಕೇಸ್ ಇವೆ ಎಲ್ಲ ವಜಾ ಆಗ್ಬೇಕು. ಆಲ್ರೆಡಿ ಈಗ 2 ಕೇಸ್ ವಜಾ ಆಗಿದಾವೆ, ಇನ್ನ 2 ಇದಾವೆ. ಅದನ್ನು ವಜಾ ಮಾಡಿಸ್ತೀನಿ ಆದಷ್ಟು ಬೇಗ ನನ್ನ ಪೂಜಾ ಶಕ್ತಿಯಿಂದ. ದಯವಿಟ್ಟು ಪೂಜೆಗೋಸ್ಕರ ನೀನು ಇದ್ ಮಾಡಿ ಆಳಿಸ್ಬೇಡ ನನ್ನ. ಗೊತ್ತಾಯ್ತಾ? ನಾನು ಯಾವತ್ತು ನಿನ್ನ ಹತ್ರ ದನ ಏನಾನ ಕೇಳಿದೀನಿ, ಧನ ಸಹಾಯ ಏನಾನ ಮಾಡಪ್ಪ ಅಂತ ಕೇಳಿದೀನ? ಇಲ್ಲ ಅಮೌಂಟ್ ಏನಾನ ಕೊಡಪ್ಪ ಅಂತ ಏನಾನ ಕೇಳಿದೀನ? ಮತ್ತೆ ಇದು ಮಗಳೇ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳಿದಲ್ಲ ಅವತ್ತು, ಅದೇ ಬುಲ್ಡ ಹೊಡಕತ್ಕಿನ ಮುಂದಾಗೆ. ನೀನು ಅಪಾರ್ಥ ಮಾಡ್ಕೊಂತಿದ್ದೀನಿ ನರಸಿಂಹರಾಜು, ಅಪಾರ್ಥ ಮಾಡ್ಕೊಂತಿದ್ದೀರ. ನಾನು ಯಾವುದೇ ಈಗ ನೀವು ನನ್ಗೇನಂತ ಹೇಳಿದ್ದೆ, ನನ್ಗೆ ಇಂಥ ಪರಸ್ತ್ರೀ ಹೆಣ್ಗಳು ನನಗ್ ಫೋನ್ ಮಾಡಿ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ನಾನ್ ಮಾಡಿರೋ ಕೆಲ್ಸ ನಿಮ್ಗೆ ತೃಪ್ತಿ ತಂದಿದ್ಯೋ ಇಲ್ವೋ ಅಂತ ನಾನು ಕೇಳಕ್ ಹೋದೆ. ನಿನ್ನ ಮಡದಿಗೆ, ನನ್ನ ಮಗಳಿಗೆ ಕೇಳಕ್ ಹೋದೆ ನಾನು. ಗೊತ್ತಾಯ್ತಾ? ನೋಡಮ್ಮ, ನಿನ್ ಗಂಡ ಯಾರ ಪರಸ್ತ್ರೀ ಹೇಳೋದ್ರೊಳಗಾಗಿ ಚಾಚೆ ಕೊಟ್ಟು ತಲ್ಟಿನ್ ಕೊಟ್ಟು ಸರಾಗ್ತಿಯಲ್ಲ ನಿನ್ ಬ್ಲಡ್ ಕೊಟ್ಟು ಅವ್ರು ಇಲ್ಲ ಏನು ಹಿಂಗೆ ಅಂತ ಹೇಳಕ್ ಹೋಗಿದ್ದೆ ಅಂತ ಅಂದರು. ನೀನು ಅಷ್ಟ್ರದ್ಗಾಲ ಚಾಚೆ ಕೊಟ್ಟು ತಲ್ಟಿನ್ ಕೊಟ್ಟು ಸರಾಗ್ತೀಯ. ಹೇಳಲ್ವಾ ಈ ಗ್ರಾಮಗಳಲ್ಲಿ ನೋಡು. ಹಲೋ, ತಾಯಿಗೆ ದೈವಶಕ್ತಿ ಮೇಲೆ ನಂಬಿಕೆ ಇಲ್ಲ. ಟಿವಿ ಒಳಗೆ ಬಂದಾಗ ನಾವು ಫೋನ್ ಮಾಡಿ ಹೇಳ್ಬೇಕಂತ, ನೀವು ಟಿವಿ ಒಳಗೆ ಬಂದೇ ಇಲ್ಲ. ಟಿವಿಯಲ್ಲಿ ಬಂದು ನಾನು ಪ್ರಚಾರ ತಗೊಳಂತ ಸ್ವಾಮೀಜಿ ಅಲ್ಲಪ್ಪ. ಅವ್ರೇನು ಪುಕ್ಸಟೆ ಬರಲ್ಲಪ್ಪ. ಟಿವಿಯಲ್ಲಿ ಬರೋ ಸ್ವಾಮಿಗಳು ಪುಕ್ಸಟೆ ಬರ್ತಾರನಪ್ಪ. ಯಾವತ್ತನ ಒಂದ್ ಫಂಕ್ಷನ್ ಕರಿಯಪ್ಪ, ನೋಡಪ್ಪ ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ಕೇಳು ಫಸ್ಟ್. ಹಲೋ, ಟಿವಿಯಲ್ಲಿ ಬರೋ ಸ್ವಾಮಿಗಳು ಯಾವ್ದಾನ ಒಂದ್ ಫಂಕ್ಷನ್ಗೆ ನೀವು ಆಹ್ವಾನ ಮಾಡ್ರಿ, ಎಷ್ಟು ಲಕ್ಷ ದುಡ್ಡು ಕೇಳ್ತಾರೆ ಅಂತ ನೀವು ಕೇಳಿ. ಆಮೇಲೆ ನೀನೇ ಮೂರ್ಛೆ ಹೋಗ್ಬಿಡ್ತೀಯ ದುಡ್ಡು ಕೇಳಿ. ಗೊತ್ತಾಯ್ತಾ? ಪುಕ್ಸಟೆ ಬರ್ತಾರ. ಒಂದು ಸರಿ ಒಂದು ಅಂಗಡಿ ಫಂಕ್ಷನ್ಗೋ ಮನೆ ಗೃಹ ಪ್ರವೇಶಕ್ಕೆ ಕರಿಬೇಕು ಅಂದ್ರೆ 3 ಲಕ್ಷ 4 ಲಕ್ಷ ದುಡ್ಡು ಕೊಡ್ಬೇಕು ಅವ್ರಿಗೆ. ನಾನ್ ಯಾವತ್ತ ನಿನ್ನ ಹತ್ರ 1 ರೂಪಾಯಿ ಕೇಳಿದ್ದೀನ?
ಅಲ್ಲ ಇದು ಮೇಲೆ ಹಲೋ ಮಾತಾಡಪ್ಪ, ನನಗೆ ಬೇರೆ ಕೆಲ್ಸಗಳಿದಾವೆ, ಮಾತಾಡಪ್ಪ. ನಾಳಿಕ್ಕೆ ಒಂದೇ ದಿವಸ ನಂಗೆ ಟೈಮ್ ಇರೋದು. ನಾಡ್ದು ಗ್ರಹಣ ಬೇರೆ ಇದೆ. ನಾನು 8 ಗಂಟೆ 8 ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗಿ ಬೆಳಿಗ್ಗೆ 11 ಗಂಟೆ 8 ನಿಮಿಷಕ್ಕೆ ಗ್ರಹಣ ಕ್ಲೋಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಅಡುಗೆ ಮಾಡಬೇಡ್ರಿ ಮುಂಚೆನೆ, ಗೊತ್ತಾಯ್ತಾ? ನೀರಿಗೆ ಆಹಾರ ಪದಾರ್ಥಕ್ಕೆಲ್ಲ ಹುಲ್ಲಿನ ಗರಿಕೆ ಹಾಕಿರ್ರಿ. ಗ್ರಹಣ ಆದ ನಂತರ ನೀವು ತಿರ್ಗಾ ಬಟ್ಟೆ ಸಮೇತನೇ ಸ್ನಾನ ಮಾಡ್ಬೇಕು. ಬಟ್ಟೆ ಏನ್ ಹಾಕೊಂಡಿರ್ತೀರಾ ಆ ಬಟ್ಟೆ ಸಮೇತನೇ. ನೀನು ವೃಶ್ಚಿಕ ರಾಶಿ ಅಲ್ವಾ ನಿಂದು? ನಿಂದು ವೃಶ್ಚಿಕ ರಾಶಿ ಆಗಿರೋದ್ರಿಂದ ನಿನ್ನ ಗ್ರಹಣ ಟೈಮ್ ಸರಿ ಇಲ್ಲ. ನೀನು ಬಟ್ಟೆ ಹಾಕೊಂಡಿರ್ತೀರಾ, ಬಟ್ಟೆ ಮೇಲೆ ಒಂದ್ 2 ಚಮ್ ನೀರು ಇಕ್ಕೊಂಡು ಆಮೇಲೆ ಬತ್ಲಿ ಮನೆಗೆ ಹೋಗಿ ಬಟ್ಟೆ ಬಿಚ್ಚಾಕ ಬೇರೆ ಸ್ನಾನ ಮಾಡಿ ತಿರ್ಗಾ ಬೇರೆ ಅಡಿಗೆ ಮಾಡಿ ಊಟ ಮಾಡ್ಬೇಕು. ಹಲೋ, ನೀನು ಕ್ಲೀನ್ ಆಗಿ ಮಾತಾಡಂಗಿದ್ರೆ ಮಾತಾಡು, ಇಲ್ಲ ಫೋನ್ ಕಟ್ ಮಾಡಪ್ಪ. ಜಾಸ್ತಿ ತರ್ಲೆ ಕ್ವಶನ್ಗಳು ಮಾತಾಡಬಾರ್ದು ನನ್ನ ಹತ್ರ. ನೀನು ಎಲ್ಲಡಿಕೆ ಉಗ್ದು ಸರಿಗ್ ಮಾತಾಡಂಗಿದ್ರೆ ಮಾತಾಡು, ಇಲ್ಲ ಫೋನ್ ಕಟ್ ಮಾಡು. ನಾನು ಹೇಳ್ತಿರೋದೇನ್ ಗೊತ್ತಾ, ನೀವು ಗ್ರಹಣ ಹಾಕಿಂತ ಮುಂಚೆ 8 ಗಂಟೆಗೆ ಅಡಿಗೆ ಮಾಡಿ ಊಟ ಮಾಡಬೇಡ್ರಿ. ಗ್ರಹಣ ಮುಗ್ದಿ 11 ಗಂಟೆ 8 ನಿಮಿಷಕ್ಕೆ ಗ್ರಹಣ ಮುಗಿಯುತ್ತೆ. ಆಮೇಲೆ ನೀವು ಹೊಸದಾಗಿ ಅಡಿಗೆ ಮಾಡಿ ಊಟ ಮಾಡಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಆಮೇಲೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಪ್ರಾರಂಭಿಸಿ ಮಾಮೂಲಿ. ಹಲೋ ಹಲೋ ಸ್ವಾಮಿ, ನಾನಣ್ಣ ದಾಸೇಗೌಡ. ಎಂತ ಏಕೋಚಿನಾಗ ಅನ್ಬಾರ್ದು ಸ್ವಾಮಿ. ದಾಸೇಗೌಡ ಅಂತ ಅನ್ನೋದು ಅನ್ಬಾರ್ದು. ಇನ್ನ ಬೇಕಾದ್ರೆ ನರಸಿಂಹರಾಜ ಅಂತ ಅನ್ನಿ ನಮ್ಮನ್ನ. ಬೆಲೆ ಐತೆ ದಾಸೇಗೌಡ್ರು ಅನ್ನೋದಕ್ಕೆ ಒಂದು ಬೆಲೆ ಐತೆ, ಕಲೆ ಐತೆ. ಆಮೇಲೆ ನೀವು ಎತ್ತಲೋ ಮಕ್ಕಿದ್ರು ಬಡತನ ಇದ್ರು ಕೋಟ್ಯಾಧೀಶ್ವರಾಗಿರತಕ್ಕಂತ ಇದು ಕಲೆ ನಿಮ್ಮಲ್ಲಿ ಐತೆ. ಅದಕ್ಕೆ ಬೆಲೆ ಯಾರ ಕೈಲಿ ಕೊಡಕ್ಕಾಗಲ್ಲ. ದಾಸೇಗೌಡ ಅಂತ ಹೇಗೆ ಹೋಗ್ತೀನಿ ಅಂತ ದಾಸೇಗೌಡ್ರ ನಾವು ನಿಮ್ಗಿನ್ನ ಸಿಕ್ತಾರ ಸ್ವಾಮಿ. ಎಲ್ಲ ನಿಮ್ಮಂತರ ಅಭಿಮಾನ ಆಶೀರ್ವಾದ ಅಣ್ಣ, ನಿಮ್ಮಂತರ ಆಶೀರ್ವಾದ ಬೇಕು. ಮನೇದು ಆಯ್ತಲ್ಲ ಸ್ವಾಮಿ, ಒಂದಿವ್ಸ ರಾಗಿನೂ ಒಂದಿಷ್ಟು ಕಾಯಿ ಕೊಡೋಣ ಅಂತ ಐತೆ ನಾನು. ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ಲೇ ಇಲ್ವಲ್ಲಣ್ಣ. ಯಾವ ಫೋನ್ ಜಾಸ್ತಿ ಇದಾಗಿ ಯಾರಿದ್ರು ಫೋನ್ ಎತ್ತಾಗ ಭಯ ಆಗುತ್ತೆ ಸ್ವಾಮಿ. ಹಂಗಾಗಿ ತಿಂದಾತೇನವ. ಹಂಗಾಗಿ ಸ್ವಾಮಿ ಏನೋ ಮಾತಾಡ್ತಿದ್ದೆ ಮತ್ತೆ. ಯಾರಣ್ಣ ಹೆಂಗಸ್ರು ಬೇರೆ ಮಾತಾಡಿಸ್ತಿದ್ಯಾ? ಅಕ್ಕರು ರಾಗಿಟೇನೇನೋ ಕೊಡ್ತಿದ್ರು, ಹಿಂಗು ಇಲ್ಲಾಚಿ ಹೋದ್ರು. ತಿಂಡಿ ಆತೇನಕ್ಕ, ತಿಂಡಿ ಆಗ್ತಾನವ ಅಂತ. ನೀನು ರಸಿಕ ಕಣ ಹಂಗಾರೆ? ಏನ್ ರಸಿಕಿಲ್ಲ, ಸುಮಾರು ರಸಿಕ ಸ್ವಾಮಿ ಅಷ್ಟೇ. ನೋಡ್ದ, ನೀವು ಹಂಗಾರೆ ಆಟ ಎಲ್ಲ ಆಡಿದಿರ ಅಣ್ಣ? ನೀವು ಇದು ಪರಂಗಿ ಮಾಡ್ದಾರ ಅಣ್ಣ? ನಾನಣ್ಣ ದಾಸೇಗೌಡ್ರು ಕಣ್ಣನ್ ಪಾಠ ಮಾಡ್ತೀನಲ್ಲ. ರವೀಣ ನೀವೆಲ್ಲ ಬಂದಿದ್ರಲ್ಲ ದೊಡ್ಡಬಳ್ಳಾಪುರಕ್ಕೆ, ಇದಕ್ಕೆಲ್ಲ ಮಂಡ್ಯಾಗೆಲ್ಲ. ಇದು 2600 ರೂಪಾಯಿ ಇದು ಮುಗ್ಬಟ್ಟು. ನರಸಿಂಹ ಅವ್ರನ್ನ ಕುಯ್ದು ಕ್ಲೀನ್ ಮಾಡಿ ಎಚ್ಕಟ್ ಮಾಡಿ ಇರೋನು ಅವ್ರಲ್ಲಿ ಆ ತರ ಬರಲ್ಲ ಅಂತ ನೀವು ಒಂದೇ ಒಂದ್ ಮಾತಾಗ ಗೊತ್ತಾಯ್ತು ಸ್ವಾಮಿ ನನ್ಗೆ. ಯಾರೋ ರಸಿಕಾ ಪಸಿಕಾ ಅಂತ ಅವರು ಎದೆಲ್ಲೂ ಅದಿಲ್ಲ ನಮ್ಮ ದಾಸೇಗೌಡ್ರು ಕಲಾವಿದ್ರ ಹತ್ರ. ನೀವು ಯಾರು ಹಿರಿಯರು ಎಂತದ್ದು ಇದೈತೆ ಒಂದು ಯಾವುದೋ ಬಬ್ರುವಾನ ಅರ್ಜುನಂದು ಒಂದು ಡೈಲಾಗ್ ಐತಿ. ಆ ಬಬ್ರುವಾನ್ ತಲೆನೇ ತೆಗಿಯ ಅಂತ ಅವ್ರ ಪಾತ್ರದಲ್ಲಿ ಯಾರೋ ಹುಟ್ಟಿದ ಮಗನ್ನೇ ಅಲ್ಲ, ಹುಟ್ಟಿದ ತಂದೆನೆ ತಲೆ ತೆಗಿಯ ಅಂತವ್ರು. ಆ ಕಲಾವಿದ ಕಲೆ ಅವರಲ್ಲಿ ಐತಿ. ವಾಕ್ ಚಾತುರ್ಯ, ಆಮೇಲೆ ಹಳಿಗಲ್ನಾಡ, ಎಂತೆಂತದ ಕನ್ನಡ ಎಲ್ಲಾ ಮಾತಾಡಿ ಅವರು ಬಿಡು.